ಎಲ್ಲರಿಗೂ NSVP ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಹೋದ ಭಾಗ ಅಂದರೆ ಕಳೆದ ಭಾಗದಲ್ಲಿ ಭಾಗ 1 ವಿವರಿಸಿದ್ದೆ. ಈಗ ಭಾಗ 2 ವಿವರಿಸಲು ಇದನ್ನು ಕೇಳುವ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಭಾಗ 2. ಸಕಲ ದೇವತೆಗಳು ವಿಧ ವಿಧ ರೂಪದಿ ಧರೆಯಲ್ಲಿ ಜನ್ಮವ ತಾಳುವರು. ಅಂದರೆ ಆ ವಿಷ್ಣುವ ಶಂಖಚಕ್ರಗಳು, ನಾರಾಯಣ ಎಲ್ಲರೂ ವಿಧ ವಿಧ ರೂಪದಲ್ಲಿ ಜನ್ಮವನ್ನು ಧರೆಯಲ್ಲಿ ತಾಳುವರು ಎಂದರ್ಥ. ಕಪಿಕುಲದಲ್ಲಿ ಮಹಾವೀರನು ಜನ್ಮವ ತಾಳುವನು. ಕಪಿಯ ಕುಲದಲ್ಲಿ ಮಹಾವೀರನೆಂಬುವನು ಜನ್ಮವ ತಾಳುವನು. ವಾಯುವೇ ಹನುಮನು, ಇಂದ್ರನೇ ವಾಲಿ, ಅಗ್ನಿ ಸುಗ್ರೀವ ರಾಜನವ ಎನ್ನುವ ತಿಳಿಸಿ ಮುನಿಜನಕ್ಕೆಲ್ಲ ಶ್ರೀಹರಿ ಹೊರಟನು ವೈಕುಂಠಕ್ಕೆ. ಮಹಾಮುನಿಗಳು ಕಾಡಲಿ ಕಾಲವ ಕಳೆಯುತ್ತ ದಿನಗಳು ಕಳೆದಿರಲು ಪುತ್ರ ಕಾಮೇಷ್ಟಿಯಾಗಕ್ಕೆ ಸಿದ್ಧತೆ ದಶರಥ ರಾಜನು ಮಾಡಿರಲು ವಸಿಷ್ಠ ಮುನಿಗಳ ಅನುಭವದಂತೆ ಯಾಗವ ಮಾಡಲು ಹೊರಟಿಹನು. ಪುತ್ರ ಕಾಮೇಷ್ಟಿ ಎನ್ನುವ ಯಾಗಕ್ಕೆ ಸಕಲ ಸಿದ್ಧತೆ ನಡೆದಿರಲು ಸರಿಯೋ ನದಿಯ ದಡದಲ್ಲಿ ಯಾಗವು ಸಂಪೂರ್ಣವಾಗಿ ನಡೆದಿರಲು ಯಜ್ಞ ಮಧ್ಯದಿ ಯಾಗ ಪುರುಷನ ಪಾಯಸ ಪಾತ್ರೆಯ ತಂದಿರಲು. ಅಂದರೆ ಇಲ್ಲಿ ಯಾರು ಪಾಯಸ ತಂದಿದ್ದು? ಶಿವ. ನಿನ್ನಯ ಮೂವರ ರಾಣಿಯರಿಗೆ ಪಾಯಸ ನೀಡು ಸಮನಾಗಿ ಎಂದು ಹೇಳಿದನು. ದಶರಥ ರಾಜನು ಆಗಲಿ ಎಂದು ವಿಷಯದಿ ಪಾಯಸ ಪಡೆದಿಹನು. ದಶರಥ ರಾಜನು ಅರ್ಧ ಪಾಯಸವ, ಇದು ನೆಂಪಿಟ್ಕೊಳ್ಳಿ, ಅರ್ಧ ಪಾಯಸವ ಕೌಸಲ್ಯ ದೇವಿಗೆ ನೀಡಿದನು, ಇನ್ನುಳಿದರ್ಧವ ಕೈಕೆಗೆ ನೀಡಿದನು. ಭಕ್ತಿಯಲ್ಲಿ ಸೇವಿಸಿ ಎಂದಿಹನು. ಆದರೆ ಇನ್ನರ್ಧವ ಕೈಕಾದೇವಿಗೆ ಕೊಟ್ಟ, ಇನ್ನು ಮಿಕ್ಕಿದ್ನ ಸುಮಿತ್ರೆಗೆ ಕೊಡಲಿಲ್ಲ. ಅದರಲ್ಲಿ ಅರ್ಧವ ಕೈಕಾದೇವಿಯು ಸುಮಿತ್ರ ದೇವಿಗೆ ನೀಡಿದಳು. ಅಂದರೆ ದಶರಥ ರಾಜ ಕೊಟ್ಟಿರಲಿಲ್ವಲ್ಲ, ಅದರಲ್ಲಿ ಅರ್ಧನ ಕೈಕಾದೇವಿ ಸುಮಿತ್ರೆಗೆ ಕೊಟ್ಟಳು. ಸೂರ್ಯವಂಶದ ದಶರಥ ರಾಜನಿಗೆ ಸಂಭ್ರಮ, ಮನೆಯಲ್ಲಿ ಸಡಗರವೋ. ಕೌಸಲ್ಯ ದೇವಿಯ ಗರ್ಭದಿ ಶ್ರೀಹರಿ ಜನಿಸಿದರೋ ಜಯ ಮಂಗಳವೋ. ಕೈಕೆ ಅರ್ಧ ಮತ್ತು ಇನ್ಯಾರ್ಯಾರು, ಕೌಸಲ್ಯ ಅರ್ಧ ಸುಮಿತ್ರೆಗೆ ಪಾಯಸವನ್ನು ಕೊಡ್ತಾಳೆ, ಅರ್ಧ ಬಟ್ಟಲು. ಆದರೆ ಇಲ್ಲಿ ಸೇವಿಸೋದು ಕೌಸಲ್ಯ ಒಂದು ಬಟ್ಟಲನ್ನು ಪಾಯಸವನ್ನು ಸೇವಿಸ್ತಾಳೆ, ಕೈಕೆ 1 ಬಟ್ಟಲು ಪಾಯಸವನ್ನು ಸೇವಿಸ್ತಾಳೆ, ಸುಮಿತ್ರೆ 2 ಬಟ್ಟಲು ಪಾಯಸವನ್ನು ಸೇವಿಸ್ತಾಳೆ. ಅದರಂತೆ ಕೌಸಲ್ಯ ದೇವಿಯ ಗರ್ಭದಲ್ಲಿ ಶ್ರೀಹರಿ ಜನಿಸಿದನು. ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯ ದಿನದಂದು ಪುನರ್ವಸು ನಕ್ಷತ್ರ ಮೊದಲನೇ ಪಾದದಿ ಗಂಡು ಮಗುವು ಜನಿಸಿದಳು. ಪುನರ್ವಸು ನಕ್ಷತ್ರ ಮೊದಲನೇ ಪಾದದಿ ಗಂಡು ಮಗುವು ಜನಿಸಿದಳು ಅಂದರೆ ಯಾರು? ರಾಮನು ಪುನರ್ವಸು ನಕ್ಷತ್ರ ಮೊದಲನೇ ಪಾದದಿ ಗಂಡು ಮಗುವಾಗಿ ಜನಿಸಿದಳು. ಕೌಸಲ್ಯ ದೇವಿಯ ಗರ್ಭವು ಪಾವನವಾಯಿತು ಕೇಳಿದ ಧರೆಯಲ್ಲಿ. ಅಯೋಧ್ಯ ರಾಜನು ಸಂತಸದಿಂದಲೇ ಅರುಷವ ತಾಳಿದ ಮನದಲ್ಲಿ. ಸುಮಿತ್ರ ದೇವಿಗೂ ನವಮಾಸದಲ್ಲಿ ಕಳೆದವು ಜನಿಸಿದವು 2 ಮಗು. ನಾನು ಹೇಳಿದಂತೆ ಸುಮಿತ್ರೆಗೆ 2 ಮಕ್ಕಳಾದವು. ಯಾರ್ಯಾರು? ಗಂಡು ಮಕ್ಕಳು ಜನಿಸಿದರಲ್ಲಿ ನಕ್ಷತ್ರ ಹೇಳುವೆ ಕೇಳಣ್ಣ. ಅಶ್ಲೇಷ ನಕ್ಷತ್ರ, ಕರ್ಕಾಟಕ ಲಗ್ನ, ಚೈತ್ರ ಶುಕ್ಲ ದಶಮಿಯಲ್ಲಿ ಸೋದರಿ ಇಬ್ಬರು ಜನಿಸಿದರಣ್ಣ. ಅಯೋಧ್ಯೆಯ ರಾಜ್ಯವು ಪಾವನವು. ಅಂದರೆ ಅಶ್ಲೇಷ ನಕ್ಷತ್ರದಲ್ಲಿ ಯಾರಿಗೆ? ಸುಮಿತ್ರಾ ದೇವಿಗೆ 2 ಮಕ್ಕಳಾಗ್ತಾರೆ. ಅದ್ಯಾರ್ಯಾರು ಅಂದರೆ ಲಕ್ಷ್ಮಣ ಹಾಗೂ ಶತ್ರುಘ್ನ. ಕೈಕಾದೇವಿಯ ಗರ್ಭದ ಶುಭ ನಕ್ಷತ್ರದಿ ಜನಿಸಿತು ಗಂಡು ಮಗು. 4 ಮಕ್ಕಳಿಗೆ ವಸಿಷ್ಠ ಋಷಿಗಳು ನಾಮಕರಣ ಮಾಡಿದರು. ಕೈಕಾದೇವಿಗೆ ಭರತನು ಮಗುವಾಗಿ ಜನಿಸ್ತಾನೆ. ರಾಮ ಲಕ್ಷ್ಮಣ ಶತ್ರುಘ್ನ ಭರತ ಎನ್ನುವುದಕ್ಕೆರೆದರು ಕುಲಗುರುವು. ಅಂದರೆ ವಸಿಷ್ಠ ಮುನಿಗಳು ರಾಮ ಲಕ್ಷ್ಮಣ ಶತ್ರುಘ್ನ ಭರತ ಎಂಬ ಹೆಸರಿಟ್ಟು ನಾಮಕರಣ ಮಾಡ್ತಾನೆ. ದಶರಥ ರಾಜನು ಸಂತೋಷಪಟ್ಟನು ಮಕ್ಕಳು 4 ಪಡೆದುದಕ್ಕೆ. ದಶರಥ ರಾಜನಿಗೆ ಸಂಭ್ರಮವೋ ಸಂಭ್ರಮ. ವಿಶ್ವಾಮಿತ್ರ ಮುನಿಗಳು ರಾಮ ಲಕ್ಷ್ಮಣರ ತನ್ನಯ ವಶಕ್ಕೆ ಪಡೆದಿರಲು. ಅಂದರೆ ವಿಶ್ವಾಮಿತ್ರರು ರಾಮ ಮತ್ತು ಲಕ್ಷ್ಮಣರನ್ನು ತಾನು ಗುರುವಾಗಿ ಕಲಿಸ್ಕೊಡ್ತೀನಿ ಅಂತ ತನ್ನ ವಶಕ್ಕೆ ಪಡೆದಿರಲು ರಾಮ ಲಕ್ಷ್ಮಣರ ಸಹಾಯದಿಂದ ಯಾಗವ ಮಾಡಲು ಹೊರಟಿಹರು. ರಾಮ ಲಕ್ಷ್ಮಣರ ಸಹಾಯವನ್ನು ತೆಗೆದುಕೊಂಡು ಯಾಗವ ಮಾಡಲು ಹೊರಟಿಹರು. ಸುಬಾಹು ತಾಟಕಿ ರಕ್ಕಸರನ್ನು ರಾಮ ಲಕ್ಷ್ಮಣರು ಕೊಂದಿದರು. ಸುಬಾಹು ತಾಟಕಿ ಎಂಬ ರಾಕ್ಷಸರನ್ನು ರಾಮ ಲಕ್ಷ್ಮಣರು ಕೊಂದರು. ವಿಶ್ವಾಮಿತ್ರರ ಯಾಗವು ಸಾಂಗಾದಿ ನಡೆಯಿತು ಆಗ ಧರೆಯಲ್ಲಿ. ವಿಶ್ವಾಮಿತ್ರರ ಯಾಗವು ಸಾಂಗದಿ ಅಂದರೆ ಸುಸೂತ್ರವಾಗಿ ನಡೆಯಿತು ಧರೆಯಲ್ಲಿ ಅಂದರೆ ಭೂಮಿಯಲ್ಲಿ. ವಿಶ್ವಾಮಿತ್ರರು ಸಂತೋಷದಿಂದ ರಾಮ ಲಕ್ಷ್ಮಣರು ಹೊಗಳಿದರು. ವಿಶ್ವಾಮಿತ್ರರು ಆ ಯಾಗ ಸಂಪೂರ್ಣವಾದ ತಕ್ಷಣ ರಾಮ ಲಕ್ಷ್ಮಣರ ಹೊಗಳಿದ್ದು. ಮಿಥಿಲಾ ನಗರದಿ ಜನಕ ರಾಜನು ಸೀತಾ ಸ್ವಯಂವರ ನಡೆಸಿದರು. ಮಿಥಿಲಾ ನಗರದಲ್ಲಿ ಜನಕ ಮಹಾರಾಜನು ಸೀತೆಗೆ ಮದುವೆ ಮಾಡಲು ಅಂದರೆ ಸ್ವಯಂವರವನ್ನು ನಡೆಸ್ತಾನೆ. ಅಂದರೆ ವಧು ಪರೀಕ್ಷೆ ಅಲ್ಲ, ವಧು ಪರೀಕ್ಷೆ ಅಂದರೆ ಹೆಣ್ಣು ಪರೀಕ್ಷೆ ಆಗುತ್ತೆ. ವರ ಪರೀಕ್ಷೆಯನ್ನು ನಡೆಸಿರಲು ವಿಶ್ವಾಮಿತ್ರರ ಆಶ್ರಮಕ್ಕೆ ಆಹ್ವಾನ ಪತ್ರಿಕೆ ಬಂದಿರುತ್ತೆ.
ಅದರಲ್ಲಿ ರಾಮ ಲಕ್ಷ್ಮಣ ವಿಶ್ವಾಮಿತ್ರರು ಮಿಥಿಲಾ ನಗರಕ್ಕೆ ಹೊರಟಿಹರು. ರಾಮ ಮತ್ತು ಲಕ್ಷ್ಮಣ ವಿಶ್ವಾಮಿತ್ರರ ಜೊತೆಗೆ ಮಿಥಿಲಾ ನಗರಕ್ಕೆ ಹೊರಟರು. ಯಾಕೆ? ಸ್ವಯಂವರಕ್ಕೆ. ಸೀತೆಯ ಗಂಡನಾಗಲು ರಾಮನಿಗೆ ಅರ್ಹನೈತೆ. ನೋಡೋಣ ಬನ್ನಿ. ಉನ್ನತವಾದ ಧನುವನ್ನು ಅಂದರೆ ಧನಸ್ಸನ್ನು ಮುರಿದು ರಾಮನು ಜಾನಕಿ ಗೆದ್ದಿರಲು. ಕೊನೆಗೂ ಆ ಉನ್ನತವಾದ ಧನುವನ್ನು ಅಂದರೆ ಬಿಲ್ಲನ್ನು ಯಾರ ಕೈಲೂ ಮುರಿಯಲಿಕ್ಕಾಗಲಿಲ್ಲ. ಅದನ್ನು ರಾಮ ಮುರಿದು ಕೊನೆಗೂ ಜಾನಕಿಯನ್ನು ಮದುವೆಯಾಗಲು ಬಂತು. ರಾಮ ಸೀತೆಯ ಕಲ್ಯಾಣ ಕೇಳಿ ಸಂತೋಷವಾಯಿತು ಭೂಲೋಕ. ರಾಮ ಮತ್ತು ಸೀತೆಯ ಕಲ್ಯಾಣವಾಗ್ತಿದೆ ಅಂತ ಕೇಳಿ ಇಡೀ ಭೂಲೋಕದ ಜನರೆಲ್ಲರ ಸಂತೋಷಪಟ್ಟರು. ವಿಶ್ವಾಮಿತ್ರರ ರಾಮ ಲಕ್ಷ್ಮಣ ಸೀತಾಮಾತೆಯ ಜೊತೆಯಲ್ಲಿ. ವಿಶ್ವಾಮಿತ್ರರು ಮತ್ತು ರಾಮ ಲಕ್ಷ್ಮಣ ಸೀತಾಮಾತೆಯ ಜೊತೆಯಲ್ಲಿ ಭೂಮಿಗೆ ಬಂದರು. ಅಯೋಧ್ಯೆ ನಗರಕ್ಕೆ ಬಂದರು. ಆಗ ಅಯೋಧ್ಯೆ ನಗರವೇ ಸಂಭ್ರಮವು. ಅವರು ಅಯೋಧ್ಯೆ ನಗರಕ್ಕೆ ಬಂದ ತಕ್ಷಣ ಇಡೀ ಅಯೋಧ್ಯೆ ನಗರವೇ ಸಂತೋಷಪಟ್ಟಿತ್ತು. ಅವಾಗಲೇ ಹೇಳಿದ್ನಲ್ಲ, ಅದೇ ರೀತಿ ಸಂತೋಷ ಪಡುತ್ತೆ. ಭಾಗ 3 ವಿವರಿಸ್ತೀನಿ ಮುಂದಿನ ಭಾಗದಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ.